ಗೋಕರ್ಣದಲ್ಲಿ ಶುಕ್ರವಾರ ಮುಂಜಾನೆಯಿಂದ ಅಧಿಕ ಮಳೆಯಾಗಿದ್ದು ಜನಜೀವನಕ್ಕೆ ತೊಂದರೆಯಾಗಿದೆ. ವಾರಾಂತ್ಯದ ರಜೆಯ ಜೊತೆಗೆ ಮಹಾರಾಷ್ಟ್ರದಲ್ಲಿ ಶಾಲಾ ರಜೆ ನಿಮಿತ್ತ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದು ಮಳೆ ಅಬ್ಬರಕ್ಕೆ ಕಂಗಾಲಾದರು. ಶುಕ್ರವಾರದಂದು ಗೋಕರ್ಣದ ಎಲ್ಲಾ ಪ್ರಮುಖ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ದೊಡ್ಡ ಸರದಿ ಸಾಲೆ ನೆರೆದಿತ್ತು. ಪೇಟೆಯಲ್ಲಿ ವಾಹನ ದಟ್ಟಣೆ ಒಂದೆಡೆಯಾದರೆ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ರಾಡಿ ನೀರಿನಲ್ಲೇ ಪಾದಾಚಾರಿಗಳು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದ್ದು, ರಸ್ತೆ ಹೊಂಡದಲ್ಲಿ ಬಿದ್ದೇಳುವ ವಾಹನಗಳಿಂದ ನೀರು ಎರಚಿಕೊಂಡು ಜನರು ಸಾಗುತ್ತಿರುವ ದೃಶ್ಯ ಕಂಡುಬಂತು. ಮಧ್ಯಾಹ್ನದ ನಂತರ ಮಳೆ ಕಡಿಮೆಯಾಗಿತ್ತಾದರೂ ಮೋಡ ಕವಿದ ವಾತಾವರಣ ಮುಂದುವರೆದಿತ್ತು. ಗೋಕರ್ಣದ ಎಲ್ಲಾ ಕಡಲ ತೀರದಲ್ಲಿ ಸಹ ಜನರಿದ್ದು ಮಳೆಯನ್ನ ಲೆಕ್ಕಿಸದೆ ಸಮುದ್ರಕ್ಕಿಳಿದು ಮೋಜು ಮಸ್ತಿಯಲ್ಲಿ ತೊಡಗಿದ್ದು ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಹಳಿಯಾಳ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯು ರೈತರಿಗೆ ಆರ್ಥಿಕವಾಗಿ ಆದಾಯ ದೊರಕುವುದಕ್ಕಿಂತ ಹೆಚ್ಚು ರೈತರನ್ನ ಸುಲಿಗೆ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಆರೋಪಿಸಿದ್ದಾರೆ. ಹಳಿಯಾಳ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸ್ಥಳೀಯ ಶಾಸಕರು ರೈತರ ಪರವಾಗಿ ಹೋರಾಟದಲ್ಲಿ ಭಾಗವಹಿಸಿ ರೈತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಅವರು ರೈತ ವಿರೋಧಿಗಳೆಂದು ಪರಿಗಣಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹಂಗಾಮು ಪ್ರಾರಂಭಕ್ಕೂ ಮುನ್ನ ಕಾರ್ಖಾನೆಯ ಹೊರಭಾಗದಲ್ಲಿ ತೂಕ ಯಂತ್ರವನ್ನ ಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು. ಕಬ್ಬು ಬೆಳೆಗಾರರ ಹೋರಾಟ ಸರಿಯಾಗಿದ್ದಾಗಿದೆ. ಲಗಾಣಿ ನೀತಿಯಲ್ಲಿಯೂ ತಿದ್ದುಪಡಿ ತರಬೇಕಿದೆ. ಕೆಡಿಸಿಸಿ ಚುನಾವಣೆಯ ನಂತರ ನಾವು ಸಹ ರೈತರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇವೆ. ಕಾರ್ಖಾನೆಯು ಕಟಾವು ಮತ್ತು ಸಾಗಾಣಿಕೆ ವೆಚ್ಚದಲ್ಲಿ ರೈತರಿಂದ ಹೆಚ್ಚುವರಿಯಾಗಿ 26 ಕೋಟಿ ರೂಪಾಯಿ ಕಡಿತ ಮಾಡಿಕೊಂಡಿದ್ದು, ಆ ಮೊತ್ತವನ್ನ ರೈತರಿಗೆ ತಕ್ಷಣ ಹಿಂದಿರುಗಿಸಬೇಕು. ತೂಕದ ಯಂತ್ರವನ್ನ ತಾತ್ಕಾಲಿಕವಾಗಿ ತಾಲೂಕಾಡಳಿತ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪ್ರತ್ಯೇಕ ಕಮಿಟಿ ರಚಿಸಿ ಕಾಲಕಾಲಕ್ಕೆ ಪರಿಶೀಲನೆ ನಡೆಸಬೇಕು. ವ್ಯತ್ಯಾಸ ಕಂಡುಬಂದ್ರೆ ಕಾರ್ಖಾನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಈಗೇನು ಕಬ್ಬು ಬೆಳೆಗಾರ ಸಂಘ ಮಾಡಿದ್ದೆ ವಿಷಯಗಳು ಮಾಡಾಕತ್ತಾರದು ಸರಿಯಾದ ವಿಷಯ ಐತಿ. ಕರೆಕ್ಟ್ ಕಬ್ಬು ಬೆಳೆಗಾರ ಸಂಘ ಒಂದು ವಿನಂತಿ ಐತಿ, ಎರಡು ವಿಷಯ ಇಟ್ಕೊಳ್ರಿ. ದಗಾಣಿ ವಿಷಯ ಇಟ್ಕೊಂಡಿದ್ದೀನಿ ಸಂಘ, ಮತ್ತು ಈ ಕಾಟಾ ನಿಮ್ಮ ತಾವೇ ಕೊಡುವಂಥ ವಿಷಯ ಇಟ್ಕೊಂಡು ಮಾಡಿ. ನಾವು ಈಗ 2 ದಿನ ನಮ್ಮದು ಈ ಚುನಾವಣೆಗಾಗೆಲ್ಲ ಮುಂದೂಡೆ ನಾವೆಲ್ಲರೂ ಸಕ್ರಿಯವಾಗಿ ಮೀಟಿಂಗ್ ಸಕ್ರಿಯವಾಗಿ ನಮ್ಮೊಂದು ಹೋರಾಟದ ವಿಷಯ ಅವಸರ ವಿಷಯ ಇಟ್ಕೊಂಡು ಏನು ಮಾಡೋದು ಚರ್ಚೆ ಮಾಡೋಣ. ಮತ್ತು ಈಗ ಒಂದು ಇದಕ್ಕೆ ನಮ್ಮ ಸಂಪೂರ್ಣ ಮೀಟಿಂಗ್ ಕರೆಯೋಕ್ಕಿಂತ ಪೂರ್ವದಲ್ಲಿ ಹಳೆಯ MLA ಅವರು DC ಅವ್ರ ಸಂಘ, ಶುಗರ್ ಕಮಿಷನರ್ ಸಂಘ ಇದ್ರ ಬಗ್ಗೆ ಮೀಟಿಂಗ್ ಮಾಡಬೇಕು. ಯಾಕಂದ್ರೆ ಇದರ ಅಧಿಕಾರ ಇರೋದು ಶುಗರ್ ಕಮಿಷನರ್, MLAಗೂ ಇಲ್ಲ, DCಗೂ ಇಲ್ಲ. ಹಂಗಿದ್ರೆ MLA ಯಾಕೆ ಮೀಟಿಂಗ್ ಮಾಡಿದ್ರು ಅಂದ್ರೆ ಮಂದಿ ಒಳಗೆ ಬೈದ ಸಂಧಿ ಒಳಗೆ ನಾನು ರಾಜ್ಯ ಐತಿ. ಹಂಗಿಲ್ಲ ಆದ್ರೆ MLA ಹೆಂಗೆ ಹೇಳ್ತಾನ ಅದನ್ನು ಹೊರಗಿನ ಅವ್ರಿಗೆ ಕಳ್ಸಾಕ ನಮ್ದು ತಕರಾರು ಮಾಡಿ DC ಹೆಂಗೆ ಆರ್ಡರ್ ಮಾಡ್ತಾನ, ಹೊರಗಿನವ್ರಿಗೆ ಕಳ್ದಂಗೆ ನೋಡ್ಕೋರಿ ಅಂದ್ರೆ MLA ಅವರು ಒಂದು ಕೆಲಸ ಮಾಡಿ ಹಂಗಿದ್ರೆ 256 ನೀವು ಕೊಡ್ರಿ. 256 ಈ ವರ್ಷ ಆಕ್ಸೆಸ್ ತಗೊಳಕತ್ತಾರಲ್ಲ, ನೀವು ಕೊಡಲ್ಲ. ನೀವು ಯಾಕೆ ಕೊಡೋದಲ್ರಿ? ನೀವು ಯಾಕೆ ರೈತರಿಗೆ ಹೊರಗೆ ಕಳ್ಸಾಕ ಕೊಡೋದಿಲ್ಲ ಅಂತ ನೀವು MLA ಅಂತ ಹೇಳಿದ್ರೆ ಇದನ್ನೇನು ಮಹಾರಾಜ ನೀವು ಹಳೆಯದ ನೀವು ಹೆಂಗೆ ಬೇಕಾದ ಮಾಡಿದ್ರೆ ನೀವು ಕೊಡಲ್ಲ 256. ಅದಕ್ಕೆ MLA ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಬಯಸ್ತೇವೆ. ಇಂಥ ನಾಟಕಗಳು ಭಾಳ ನೋಡಿದ್ರು MLA ಅವರು 1983ನೇ ಇಸ್ವಿಲಿ ಇದನ್ನು ನೋಡ್ಕೊಂಡು ಬಂದೇವರು. ಈಗ MLA ಅವ್ರಿಗೆ ಈ ನಾಟಕಗಳನ್ನು ಈಗ ಬಂದ್ ಮಾಡಿ ನಿಮ್ದೇ ನಿವಾಳ ಆಗ್ತೀವಿ ನನ್ನ ಕೊನೆಯ ಚುನಾವಣೆ ಅಂತ. ಈಗ 4 ಮಂದಿಗೆ ಸಹಾಯ ಆಗುವಂಥದ್ದು ಏನಾದ್ರು ವಿಷಯ ಮಾಡಿಕೊಂಡು ಶುಗರ್ ಫ್ಯಾಕ್ಟ್ರಿ ಅವರಿಗೆ ಕೊಡುವಂಥ ಸ್ಟ್ರೈಕ್ ನಲ್ಲಿ ನೀವು ಭಾಗವಹಿಸಿ, ನಮ್ಮ ಕೂಡ MLAನೂ ಭಾಗವಹಿಸಿ, ಮತ್ತು ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿ MLA ಅವರು. ಇಲ್ಲಾಂದ್ರೆ MLA ಅವರು ರೈತರ ವಿರೋಧ ಅಂತ ತಿಳ್ಕೊಬೇಕಾಗ್ತದೆ. ಇದನ್ನು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಕಬ್ಬು ಬೆಳೆಗಾರ ಸಂಘ ಮಾಡ್ತಿದ್ರು, ನಾಳೆ ನಮ್ಮ ವಿರೋಧಿ ಪಕ್ಷ ಕಾಂಗ್ರೆಸ್ ಮಾಡಿದ್ರು ಸಹ ರೈತ ಪರವಾಗಿ ಹೋರಾಟ. ಶುಗರ್ ಫ್ಯಾಕ್ಟ್ರಿ ಅವರ ರೈತರಿಗೆ ಮೋಸ ಮಾಡುವಂತ ಏನಿದೆ ಅದರ ವಿರುದ್ಧ ಹೋರಾಟ ಮಾಡಿದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಯಾವಾಗಲೂ ನಾವು ಬೆಂಬಲಕ್ಕೆ ಇರ್ತೇವೆ. ಅದರಲ್ಲಿ ಏನು ಎರಡನೇ ಮಾತಲ್ಲಿ ಮೊದಲೇ ಮಾತು 256 ಕೊಡುವುದು ಅಷ್ಟೇ ಅಲ್ಲ, ಈ ವರ್ಷ ಹೋದ ವರ್ಷ 893 ರೂಪಾಯಿ HDP, ಈ ವರ್ಷ 953 ಮಾಡಿ 893 ರೂಪಾಯಿ ಒಳಗೆ ಆಡಿಟ್ ಒಳಗೆ 256 ರೂಪಾಯಿ ಹೆಚ್ಚುವರಿ ತಗೊಂಡಂತ ಆಡಿಟ್ ತೋರಿಸಬೇಕಾದ್ರೆ. ವಿಧಾನ ಪರಿಷತ್ ಮಾಜಿ ಸದಸ್ಯ SL ಘೋಟ್ನೇಕರ್ ಮಾತನಾಡಿ, ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯು ರೈತರಿಗೂ ಕಾರ್ಮಿಕರಿಗೂ ಮೋಸ ಮಾಡುತ್ತಿದೆ. ಪ್ರಭಾವಿ ನಾಯಕರ ಶಿಫಾರಸಿನಿಂದ ಮಾತ್ರ ಉದ್ಯೋಗ ನೀಡಲಾಗುತ್ತದೆ. ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಸಿದುಕೊಳ್ಳುವ ಕೆಲಸ ಕಾರ್ಖಾನೆ ಮಾಡುತ್ತಿದೆ. ಇದರಿಂದ ರೈತರಿಗೆ ಯಾವುದೇ ಲಾಭವಿಲ್ಲ ಎಂದು ಟೀಕಿಸಿದ್ರು. ರೈತರಿಗಾಗಲಿ ಅಥವಾ ನೌಕರರಾಗಲಿ ಮೋಸ ಮಾಡ್ಕೊಂಡು ಬಂದೆ. ಮೇಲೆ ಪ್ರಕಾರ ಇಲ್ಲಿ ಸ್ಥಳೀಯರು ಮೇಲೆ ಮತ್ತು ಸ್ಥಳೀಯರು 8 ಜನ 5-6 ವರ್ಷ 8 ವರ್ಷದಿಂದ ಹುಡುಗಾರ ಅವ್ರಿಗೆಲ್ಲ ತಕ್ಕ ಇಲ್ಲಿ ಪ್ರಭಾವಿ ನಾಯಕರದವ್ರದ್ದು ಅಷ್ಟೇ ನೌಕರಿ. ಬೇರೆ ನೌಕರಿ ನಾವು ಹಾಕಿದ್ವಿ ಇವ್ರು ಹಾಕಿದ್ವಿ ಎಲ್ಲ ತಗೊಂಡ್ಬೇಕು. ಮತ್ತು ನಾವು ಕೊಟ್ಟಿದ್ದು ನಾವು ಆ್ಯಕ್ಚುಲಿ ನಾವು ಜಮೀನೆಲ್ಲ ಖರೀದಿ ಮಾಡಿ GMR ಫ್ಯಾಕ್ಟ್ರಿ ಅವ್ರ ಕಳಿಸಿಂದ
ಲಾಭ ತಗೊಂಡು ಸುಮಾರು 300 ಕೋಟಿ ರೂಪಾಯಿನೂ ಲಾಭ ತಗೊಂಡು EID ಪ್ಯಾರಿಂಗ್ ಮಾಡಿ ಹೀಗೆ ರೈತರಿಗೂ ಮೋಸ ಮಾಡಿದರೆ, ಯಾರ ಜಮೀನು ಕೊಟ್ಟರಲ್ಲ ಆ ರೈತರಿಗೂ ಮೋಸ ಮಾಡಿದರು. ಮತ್ತು ಪ್ರಭಾವಿ ಯಾರಾದಲ್ಲ ಅವ್ರನ್ನ ಕೈ ಇಲ್ಲದ ಇದಾಗಿಲ್ಲ. ಆದ್ದರಿಂದ ಇವತ್ತು ಈ ಶುಗರ್ ಫ್ಯಾಕ್ಟ್ರಿ ಈ ಒಂದು ಸಡಸತಿ EID ಪ್ಯಾರಿಂಗ್ ಯಾಕೆ ಕೊಟ್ಟರಲ್ಲ, ಇದು ರೈತರ ಹಿತಕ್ಕಾಗಿ ಅಲ್ಲ. EID ಪ್ಯಾರಿಂಗ್ ಒಂದು ಕೈಲೇ ಕೊಡೋದು, ಒಂದು ಕೈಲೇ ತಗೊಳ್ಳೋದು. ಅಂದ್ರೆ ರೈತರ ಎಲ್ಲದನ್ನ ಅಲ್ಲೇ ಇರ್ಬೇಕು. ರೈತರಿಗೆ ಇದರಿಂದ ಯಾವುದೇ ಫೈದೆ ಇಲ್ಲ. ಮತ್ತೆ ನಾನು ಹೇಳ್ತೀನಿ, ಈಗ ಖಾನಾಪುರ ಶುಗರ್ ಫ್ಯಾಕ್ಟ್ರಿ ಅವರು ಮೊಲಾಸಿಸ್ ಇದು ಮಾಡ್ತಾರೆ, ಬರೀ ಸಕ್ಕರೆ ತೆಗಿತಾರೆ. ಇವ್ರು ಡಿಸ್ಟರಿ ಐತಿ, ಮೊಲಾಸಿಸ್ ಐತಿ, ಎಲ್ಲಾ ರೀತಿಯಿಂದ ಎಲ್ಲ ಏನೇನು ಬೈ ಪ್ರಾಡಕ್ಟ್ ಐತಿಲ್ಲ ಎಲ್ಲ ತೆಗೆದು ಮಾರ್ತಾರೆ. ಆದ್ರೂ ಅವ್ರಕ್ಕಿಂತ ಕಡಿಮೆ ಇವರು ಹಣ ಕೊಡ್ತಾರೆ. ಅಂದ್ರೆ ಯಾಕೆ ನೀಚೇದು ಬೇಕು? ಇವರು ಈ ವರ್ಷ 3,050 ರೂಪಾಯಿನೂ ರೇಟ್ ಮಾಡ್ಯಾರ. ಇದು ಕೊಟ್ಟರೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೆ ಏರ್ಸ್ಬಿಟ್ಟಾರ. ಅದರಿಂದ ರೈತರಿಗೆ ಇದು ಅನ್ಯಾಯ ಆಗೈತಿ. ರೈತರ ಇದನ್ನೇ ತಿಳ್ಕೋಬೇಕು. ಕೆಲವರು ತಮ್ಮ ಕಬ್ಬು ಕಟಾವಾದ್ರೆ ಸಾಕು ಎಂದುಕೊಳ್ಳುತ್ತಿದ್ದಾರೆ. ರೈತರೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ನಡೆಸಬೇಕು. ರೈತರು ತಮ್ಮ ಬೆಳೆದ ಕಬ್ಬು ಎಲ್ಲಿ ಬೇಕಾದರೂ ಮಾರಾಟ ಮಾಡುವ ಹಕ್ಕು ಹೊಂದಿದ್ದಾರೆ ಎಂದರು. ಕೆಲ ವರ್ಷಗಳ ಹಿಂದೆ ತೂಕದ ಯಂತ್ರ ಪರಿಶೀಲನೆ ವೇಳೆ ನನ್ನ ವಿರುದ್ಧವೇ ಪ್ರಕರಣ ದಾಖಲಿಸಿದ್ರು ಎಂದು ಘೋಟ್ನೇಕರ್ ನೆನಪಿಸಿಕೊಂಡ್ರು. ಈ ವೇಳೆ ಬಿಜೆಪಿ ಮಂಡಲದ ಅಧ್ಯಕ್ಷ ವಿಠ್ಠಲ್ ಸಿದ್ದನವರ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟಕಾಂಬಳೆ, ಪ್ರಮುಖರಾದ ಮಂಗೇಶ್ ದೇಶಪಾಂಡೆ, ಸೋನಪ್ಪ ಸುಣಕಾರ, ಯಲ್ಲಪ್ಪ ಹೊನ್ನೋಜಿ, ಪಾಂಡು ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ವಿಧಾನಸೌಧ ಸಭಾಂಗಣದಲ್ಲಿ ನಡೆದ ಬಂಡವಾಳ ಹೂಡಿಕೆ ಆಕರ್ಷಣೆ ಸಭೆ ನಡೆಯಿತು. ಸಭೆಯ ನಿರ್ಣಯಗಳನ್ನು ಸಕಾಲದಲ್ಲಿ ಜಾರಿ ಮಾಡದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಎಚ್ಚರಿಸಿದರು. ಕರ್ನಾಟಕ ದೇಶದಲ್ಲೇ ಪ್ರಗತಿಪರ ರಾಜ್ಯವಾಗಿದ್ದು, ಬಂಡವಾಳ ಹೂಡಿಕೆಗೆ ಪೂರಕವಾದ ವಾತಾವರಣವನ್ನ ಇನ್ನಷ್ಟು ಉತ್ತಮಪಡಿಸಬೇಕು. ಯಾವುದೇ ಕಾರಣಕ್ಕೂ ಅನುಮೋದನೆಗಳ ನೀಡಿಕೆಯಲ್ಲಿ ವಿಳಂಬಕ್ಕೆ ಅವಕಾಶ ನೀಡಬಾರದು. ಈ ಕುರಿತು ಮುಖ್ಯ ಕಾರ್ಯದರ್ಶಿಯವರು ಎಲ್ಲಾ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನಗಳನ್ನ ಜಾರಿಗೊಳಿಸಬೇಕು ಎಂದು ಮುಖ್ಯಮಂತ್ರಿ ಸೂಚನೆ ನೀಡಿದರು. ಕೈಗಾರಿಕಾ ಸ್ನೇಹಿ ವ್ಯವಸ್ಥೆಯನ್ನ ಉತ್ತಮಪಡಿಸಲು ಕಾನೂನು ಮತ್ತು ನಿಯಮಾವಳಿಗಳಿಗೆ ಅಗತ್ಯ ತಿದ್ದುಪಡಿಗಳನ್ನ ತರುವ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನಗಳನ್ನ ಕೈಗೊಳ್ಳಲಾಗುವುದು ಎಂದರು. ಕೈಗಾರಿಕೆಗಳ ಆರಂಭಕ್ಕೆ ಅಗತ್ಯವಾದ ಭೂ ಬಳಕೆ ಬದಲಾವಣೆ ಪ್ರಕ್ರಿಯೆ ಸೇರಿದಂತೆ ವಿವಿಧ ಎನ್ಒಸಿಗಳ ನೀಡಿಕೆಯ ಕಾಲಮಿತಿಯನ್ನ ಕಡಿಮೆ ಮಾಡಬೇಕು. ಕಾಲಮಿತಿಯನ್ನ ಕಡಿಮೆ ಮಾಡುವ ಬಗ್ಗೆ ವಿವರವಾದ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡಬಾರದು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಅಗ್ನಿಶಾಮಕ ಇಲಾಖೆ ಅನುಮೋದನೆ ವಿಳಂಬವಾಗುತ್ತಿದ್ದು, ಇದನ್ನ ತ್ವರಿತಗೊಳಿಸಬೇಕು. ಇದಕ್ಕಾಗಿ ಮಂಡಳಿಯ ನಿಯಮಾವಳಿಗಳಲ್ಲಿ ಅಗತ್ಯ ಬದಲಾವಣೆಯನ್ನ ಮಾಡಬೇಕು. ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳು ಅನುಮೋದನೆ ನೀಡುವ ಕಾಲಮಿತಿಯನ್ನ ಮರು ನಿಗದಿಪಡಿಸಬೇಕು. ಕಾಲಮಿತಿಯಲ್ಲಿ ಅನುಮೋದನೆಗಳನ್ನ ನೀಡಲು ವಿಫಲರಾಗುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕೈಗಾರಿಕೆಗಳಿಗೆ ರಸ್ತೆ, ನೀರು, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನ ಒದಗಿಸುವ ಕುರಿತಾಗಿ ಸಂಬಂಧಪಟ್ಟ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಅವರು ಸೂಚಿಸಿದರು. ಸುಮಾರು 1.5 ಲಕ್ಷ ಕೋಟಿಗೂ ಹೆಚ್ಚಿನ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳು ವಿವಿಧ ಹಂತದಲ್ಲಿವೆ ಎಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಪ್ರಿಯಾಂಕಾ ಖರ್ಗೆ, ಡಾಕ್ಟರ್ ಎಂಸಿ ಸುಧಾಕರ್, ಸಂತೋಷ್ ಲಾಡ್, ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಸ್, ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಹಾಗೂ ಸಂಬಂಧಿಸಿದ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಶ್ವ ಪೋಲಿಯೋ ದಿನಾಚರಣೆ ಅಂಗವಾಗಿ ಪೋಲಿಯೋ ಬಗ್ಗೆ ಸಾಮಾಜಿಕ ಜಾಗೃತಿ ಮೂಡಿಸುವ ದಿಶೆಯಲ್ಲಿ ರೋಟರಿ ಕ್ಲಬ್ ಆಫ್ ಕಾರವಾರ ವತಿಯಿಂದ ಸೈಕ್ಲೋಥಾನ್ ರ್ಯಾಲಿ ಯಶಸ್ವಿಯಾಗಿ ಜರುಗಿತು. ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಸೈಕ್ಲೋಥಾನ್ ರ್ಯಾಲಿಗೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ, ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್ ಹಾಗೂ ರೋಟೇರಿಯನ್ ಗೋವಿಂದಪ್ಪ ಚಾಲನೆ ನೀಡಿದರು. ರೋಟರಿ ಕ್ಲಬ್ ಆಫ್ ಕಾರವಾರದ ಹಿಂದಿನ ಅಧ್ಯಕ್ಷ ಡಾಕ್ಟರ್ ಅರ್ಜುನ್ ಉಪಾಧ್ಯಾಯ ಸ್ವಾಗತಿಸಿದ್ರು. ಇವೆಂಟ್ ಚೇರ್ಮನ್ ಕೃಷ್ಣ ಕೇಳಸ್ಕರ್, ರೋಟರಿ ಕ್ಲಬ್ ಆಫ್ ಕಾರವಾರದ ಪದಾಧಿಕಾರಿಗಳು, ಸದಸ್ಯರು, ಇನ್ನರ್ ವೀಲ್ ಕ್ಲಬ್ ಆಫ್ ಕಾರವಾರ, ರೋಟರಿ ಕ್ಲಬ್ ಆಫ್ ಸೀಸೈಡ್ ಕಾರವಾರ, ಕಾರವಾರ ಬೈಸಿಕಲ್ ಕ್ಲಬ್, 29 ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಕೆಡೆಟ್ಗಳು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ವಿದ್ಯಾರ್ಥಿಗಳು, ನೌಸೇನೆಯ ಸಿಬ್ಬಂದಿಗಳು, ಸೇಂಟ್ ಜೋಸೆಫ್ ಹಾಗೂ ಸೇಂಟ್ ಮೈಕಲ್ ಶಾಲೆಯ ವಿದ್ಯಾರ್ಥಿಗಳು ಸೈಕ್ಲೋಥಾನ್ನಲ್ಲಿ ಪಾಲ್ಗೊಂಡಿದ್ರು. ಬೆಳಿಗ್ಗೆ 6 ಗಂಟೆಗೆ ಮಾಲಾದೇವಿ ಮೈದಾನದಿಂದ ಹೊರಟ ಸೈಕ್ಲೋಥಾನ್ ಇಲ್ಲಿಂದ ಕಾಜುಬಾಗ, ಟೋಲ್ ನಾಕಾ, ಕೋಡಿಬಾಗ, ಅರ್ಜುನ್ ಟಾಕೀಸ್, ಎಸ್ಪಿ ಆಫೀಸ್, ಮಿತ್ರ ಸಮಾಜದಿಂದ ಸವಿತಾ ಸರ್ಕಲ್ ಮಾರ್ಗವಾಗಿ ಮಾಲಾದೇವಿ ಮೈದಾನದಲ್ಲಿ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಅಂತ್ಯಗೊಂಡಿತು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೋ ರೋಡ್ನಲ್ಲಿದ್ದೇವೆ.
ಕುಟನೂರು ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.